ಇನ್ನೊಂದು ಸ್ವಲ್ಪ ಹಾಕಿಸ್ಕೊಳಪ್ಪ. ದಿವ್ಯ ಬಡಿಸೆ, ಇನ್ನು ಸ್ವಲ್ಪಪ್ಪ ಬಡಿಸು. ಎಷ್ಟು ಸರಿ ಹೇಳ್ಬೇಕು? ಬೇಡ ಬೇಡ ಬೇಡ, ಸ್ವಲ್ಪ ಹಾಕಿಸ್ಕೊಳಪ್ಪ ಅನ್ನ. ಆಂಟಿ ಇದೇ ಜಾಸ್ತಿ ಆಯ್ತು, ಬೇಡ. ಹಾಗಂದ್ರೆ ಹೇಗೆ? ಹುಡುಗರು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಅಯ್ಯೋ ಬೇಡ ಬೇಡ ಬೇಡ, ಇದೇ ಜಾಸ್ತಿ ಆಯ್ತು, ಬೇಡ ಬೇಡ. ಆಯ್ತು ಬಡಿಸಿ. ಅಂದ್ಹಾಗೆ ಸತ್ಯ ನಿನ್ಗೆ ಹೇಗಪ್ಪ ಪರಿಚಯ? ಅದು ಅದು ಬೇಡ ಇದು ಬೇಡ. ಸತ್ಯ ಮನೇಲಿಲ್ಲ ಅಂತ ಗೊತ್ತಿದ್ಮೇಲೆ ಯಾಕ್ರಿ ಬಂದ್ರಿ? ದಿವ್ಯಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಮನೆಗೆ ಬಂದವ್ರನ್ನ ಯಾಕೆ ಬಂದ್ರಿ ಅಂತ ಕೇಳ್ತಾರಾ? ಕೇಳಿ ಬಿಡಿ ಆಂಟಿ, ನಾನೇ ಹೇಳೋನಿದ್ದೆ. ನಾನು ಯಾವುದೋ ಕೆಲ್ಸದ ಮೇಲೆ ಈ ಏರಿಯಾಗೆ ಬಂದ, ಯಾರು ಇದ್ದಕ್ಕಿದ್ದಂಗೆ ನನ್ನ ಫಾಲೋ ಮಾಡ್ಕೊಂಡು ಬಂದ್ಬಿಟ್ರು. ಯಾಕೆ? ಯಾರನ್ನೂ ನೋಡಿ ನಾನು ಅನ್ಕೊಂಡ್ರು ಅನ್ಸುತ್ತೆ. ನೋಡೋದಕ್ಕೆ ಒಳ್ಳೆ ಪುಡಿ ರೌಡಿಗಳ ತರ ಇದ್ರು ಆಂಟಿ. ಅಯ್ಯಯ್ಯೋ, ಆಮೇಲೆ? ಆಮೇಲೆ ಆಮೇಲೆ ಗಲ್ಲಿಗಳಲ್ಲಿ ನುಗ್ಬಿಟ್ಟೆ, ಎಲ್ರ ಬಾಗ್ಲು ಬಡ್ದೆ, ಯಾರು ಬಾಗ್ಲೇ ತೆಗಿಲಿಲ್ಲ. ಇವ್ರು ತೆಗೆದ್ರು. ನನಗೆ ಇಲ್ಲಿಗೆ ಬರೋವರೆಗೂ ಇದು ಸತ್ಯನ ಮನೆ ಅಂತಾನೆ ಗೊತ್ತಿರಲಿಲ್ಲ. ನಿಮ್ಮನ್ನ ಮತ್ತೆ ಇವ್ರು ನೋಡಿದ್ಮೇಲೆ ಗೊತ್ತಾಗಿದ್ದು ಇದು ಸತ್ಯನ ಮನೆ ಅಂತ. ಅಂದ್ರೆ ನೀನ್ ನಮ್ಮನ್ ಮೊದ್ಲೇ ನೋಡಿದ್ಯಾ? ಆಂಟಿ ಸತ್ಯ ಸತ್ಯ ಫೋಟೋ ತೋರಿಸಿದ್ಲು. ಓ, ಮನೆಯವ್ರ ಪರಿಚಯ ಎಲ್ಲ ಮಾಡ್ಕೊಟ್ಟಿದ್ದಾಳಾ? ದಿವ್ಯಾ, ಅನ್ನ ಬಡ್ಸೆ. ಬೇಡ ಪರವಾಗಿಲ್ಲ. ಇವರು ಸತ್ಯ ಅಕ್ಕ. ದಿವ್ಯಾ, ನನ್ನ ದೊಡ್ಡ ಮಗಳು ದಿವ್ಯಾ. ನೀನೇನಮ್ಮ ಬೀದಿಲಿ ಹೋಗೋರ್ನ ಮನೆಗೆ ಕರ್ಕೊಂಬಂದು ಊಟನೇ ಹಾಕ್ತಿದ್ಯಂತೆ, ಇವಾಗ ಮನೆ ಮಂದಿ ಪರಿಚಯ ಮಾಡ್ತಿದ್ಯಾ? ಮಾಡಕ್ ಬೇರೆ ಕೆಲಸ ಇದೆ. ಅದು ಸರಿನೇ, ನಮ್ಮ ಸತ್ಯ ನಮ್ಮೆಲ್ಲರೂ ಪರಿಚಯ ಮಾಡಿಕೊಟ್ಬಿಟ್ಟಿದ್ದಾಳಲ್ಲ. ಮತ್ತೆ ನೀನೇನು ಅಂದ್ಕೊಳ್ಳಲ್ಲ ಅಂದ್ರೆ ನಿನ್ನೊಂದು ಮಾತು ಕೇಳಪ್ಪ. ಇಲ್ಲ ಕೇಳಂತೆ. ಅದು ನಮ್ಮ ಸತ್ಯನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅಂದರೆ ಎಲ್ಲರೂ ಸತ್ಯನ ಗಂಡು ಬೀರಿ ಬಜಾರಿ ಅಂತ ಹೇಳ್ತಾರಲ್ಲ, ನಿನಗೇನನ್ಸುತ್ತೆ ಅಂತ. ಇವ್ರು ಇದನ್ನೆಲ್ಲ ನನ್ಗೆ ಯಾಕೆ ಹೇಳ್ತಿದ್ದಾರೆ? ಪ್ರಪಂಚ ಎಲ್ಲ ಅವಳನ್ನ ಕರೆದ್ರು, ನೀನು ಅವಳ ಫ್ರೆಂಡ್ ಅಲ್ವಾ, ಅವಳೇನು ಅಂತ ನಿನಗೆ ಗೊತ್ತಿರುತ್ತೆ, ಅದಕ್ಕೆ ಕೇಳಿದೆ. ಆಂಟಿ ಸತ್ಯ ತುಂಬಾ ಒಳ್ಳೆ ಹುಡುಗಿ ಆಂಟಿ ಅಲ್ವಾ? ಹೆಣ್ಮಕ್ಳು ನೋಡೋದಕ್ಕೆ ಹೇಗೆ ಕಾಣ್ತಾರೆ ಅನ್ನೋದಕ್ಕಿಂತ ಅವ್ರ ಗುಣ ಹೇಗೆ ಅನ್ನೋದೇ ಮುಖ್ಯ. ಎಲ್ಲಾ ಹೆಣ್ಮಕ್ಳು ಸತ್ಯನ್ ತರೇನೆ ಧೈರ್ಯವಾಗಿರ್ಬೇಕು, ಇಲ್ಲ ಅಂದ್ರೆ ತುಂಬಾ ಕಷ್ಟ. ಅದು ಇವತ್ತಿನ ಕಾಲದಲ್ಲಿ. ಆಂಟಿ ಸತ್ಯ ಒಂಥರ ಸಿಡ್ಲಿನ ಹಾಗೆ, ಸಿಡ್ಲಿಗೆ ಸುಟ್ಟು ಹಾಕೋದು ಗೊತ್ತು, ತಂಪಾಗಿ ಮಳೆ ಬರ್ಸೋದು ಗೊತ್ತು. ಅವಳು ಹಾಗೆ ಯಾವಾಗ ಯಾರ ಹತ್ರ ಹೇಗ್ ನಡ್ಕೋಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು. ಆಹಾ, ಎಂತ ಒಳ್ಳೆ ಮಾತಾಡ್ದಪ್ಪ. ಹಾಗಾದ್ರೆ ಸತ್ಯನ ಬಗ್ಗೆ ನಿನ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅನ್ನಂಗಾಯ್ತು. ಡೌಟೇ ಬೇಡ ಆಂಟಿ, ಸತ್ಯ ಅಂತ ಮಗಳನ್ನ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿಬಿಟ್ಟಿದ್ದೀರಾ. ಭಾಮೈದ, ಯಾಕೆ ಕೋಪ ಮಾಡ್ಕೊಂಡಿದ್ದೀಯಾ? ಕಾರ್ತಿಕ್, ಯಾಕೆ ಇಷ್ಟೊಂದು ಕೋಪ? ನಿದ್ರೆ ಮಾಡ್ತಾ ಇರೋನ ಎಚ್ಚರ ಮಾಡೋದು ಸುಲಭ, ಆದ್ರೆ ಕಳ್ಳಿದ್ರೆ ಮಾಡ್ತಾ ಇರೋನ ಎಚ್ಚರ ಮಾಡೋದು ತುಂಬಾ ಕಷ್ಟ. ಏನ್ ಮಾಡಿದ್ಯಾ ಅಂತ ಗೊತ್ತಿದ್ರು ನಾನೇನ್ ಮಾಡಿದೆ ಭಾಮೈದಾನ್ ಅವ್ರಿಗೆ ಬೇರೆ ತರಾನೇ ಉತ್ತರ ಕೊಡ್ಬೇಕಲ್ವಾ? ಅಲ್ಲ ಕಾರ್ತಿಕ್,
ಈ ಫೈಲ್ ಬಗ್ಗೆ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನೀನು ತಲೆನೇ ಕೆಡ್ಸ್ಕೋಬೇಡ, ಎಂಜಾಯ್ ಮಾಡು, ನಾನು ಎಲ್ಲ ನೋಡ್ಕೋತೀನಿ. ಏನ ನೀವ್ ನೋಡ್ಕೋತೀರಾ? ಇದ್ರಲ್ಲೆಲ್ಲ ನಿಮಗ್ ಯಾರು ಇನ್ವಾಲ್ವ್ ಆಗ ಕೇಳಿದ್ದು? ನಿಮ್ ಬುದ್ಧಿ ಏನು ಅಂತ ಗೊತ್ತಿದ್ದೆ ಅಪ್ಪ ನಿಮ್ನ ಆಫೀಸ್ ಕೆಲ್ಸದಿಂದ ದೂರ ಇಟ್ಟಿರೋದು. ಏನು ಕಾರ್ತಿಕ್ ನೀನು? ನಾನು ನಿನ್ನ ಸ್ವಂತ ಭಾವ, ನನ್ನೇ ನನ್ನ ನಂಬಲ್ಲ ಅಂದರೆ ಏನರ್ಥ? ನಮ್ದೇನೆ ಮೋಸದಿಂದ ಬೆನ್ನಕ್ಕೆ ಚೂರಿ ಹಾಕೋರು ನೀವು. ಇನ್ನು ನಂಬಿದ್ರೆ ಕುತ್ಕೆನೆ ಕೂತೀರಾ ಅಲ್ವಾ? ಅಯ್ಯಯ್ಯೋ, ಇಂಥ ದೊಡ್ಡ ಮಾತು, ಅದು ನನಗೆ? ಹಸು ಹುಲ್ ತಿನ್ನುತ್ತೆ ಹೊರತು ಮಾಂಸ ತಿನ್ನಲ್ಲ ಕಾರ್ತಿಕ್. ನಾನು ಒಂಥರ ಹಸುವಿನ ಹಾಗೆ. ಹಸು ಮುಖವಾಡ ಹಾಕೊಂಡ್ರೆ ನರಿ ಹಸು ಆಗಲ್ಲ. ನರಿನಾ? ನಾನು ನರಿನಾ? ಅನ್ಯಾಯವಾಗಿ ಬಡವರ ಆಸ್ತಿ ನುಂಗೋರ್ಗೆ ಇನ್ನೇನಂತ ಕರೀತಾರೆ? ಯಾವ ಆಸ್ತಿ ಬಗ್ಗೆ ಮಾತಾಡ್ತಿದ್ಯಾ? ಆ ರಾಜ ಹುಲಿಗಲಿ ಮನೆಗಳ ಬಗ್ಗೆ. ಹೇಳಿ, ಇಂಥ ನಂಬಿಕೆ ದ್ರೋಹ ಕೆಲಸ ಮಾಡಿದ್ದು ನೀವೇ ತಾನೆ? ಕಾರ್ತಿಕ್, ನೀನು ಕೋಪ ಮಾಡ್ಕೊಂಡಿದ್ದು ನೋಡಿ ವಿಷಯ ಏನೋ ದೊಡ್ಡದಾಗಿದೆ ಅಂತ ಅನ್ಕೊಂಡಿದ್ದೆ. ಆಫ್ಟರ್ ಆಲ್ ಆ ಭಿಕಾರಿಗಳು ಬೀದಿಗೆ ಬರ್ತಾರೆ ಅಂತ ನಿನ್ನ ಆಸ್ತಿನ ಕಳ್ಕೊಂಡು ಹಾಗೆ ಆಡ್ತಿದೆಯಲ್ಲ. ಏ ಕಾರ್ತಿಕ್, ನಾನು ನಿನ್ನ ಭಾವ ಕಡು. ನೆಪ ನಿಮ್ನ ಪ್ರತಿ ಸರಿ ಕಾಪಾಡ್ತಾ ಇದೆ. ಭಿಕಾರಿಗಳು ಅವರಲ್ಲ, ಕಂಡೋರ ಆಸ್ತಿಗೆ ಕಣ್ಣು ಹಾಕೋ ಪೆಟ್ ಮನ್ಸು ಯಾರಿಗಿರುತ್ತೋ ಅವರು ನಿಜವಾದ ಭಿಕಾರಿಗಳು. ಹೇಳಿ, ಇದೆಲ್ಲ ನಿಮ್ ಕೆಲ್ಸನೇ ತಾನೆ? ಮಾತಾಡಿ. ಇದೆಲ್ಲ ಮಾಡಿದ್ದು ನಾನೇ. ಯಾಕಪ್ಪ, ಯಾಕೆ ಕಿರ್ಚ್ಕೊಂಡೆ? ಏನಿಲ್ಲ ಆಂಟಿ, ಊಟದಲ್ಲಿ ಮೆಣಸಿನ್ಕಾಯಿ. ಇರು, ನೀರು ಕುಡಿಯಂತೆ. ತಗೊಳಪ್ಪ, ನೀರು ಕುಡಿ ತಗೋ. ಅಯ್ಯೋ ಬೇಡ ಆಂಟಿ, ಪರವಾಗಿಲ್ಲ. ಸ್ವಲ್ಪ ಕುಡಿಯಪ್ಪ. ಸರಿ. ಆ ಹುಡುಗರು ಹೇಳಿದ್ ಸರಿಯಾಗೇ ಇದೆ. ಇವನು ಚಿಕ್ಕ ಮಗು ಥರನೇ ಅನ್ಸುತ್ತೆ. ಅವ್ರು ಏನೋ ಹೇಳಿದ್ರಲ್ಲ, ಏನದು? ಅಮೂಲ್ ಬೇಬಿ. ಊಟ ಆಯ್ತಾ? ಇರಪ್ಪ, ದಿವ್ಯಾ ಸ್ವಲ್ಪ ಅನ್ನ ಬಡಿಸು. ಅಯ್ಯೋ ಬೇಡ ಆಂಟಿ, ಈಗಲೇ ಕುತ್ಕೆವರೆಗೂ ಬಂದ್ಬಿಟ್ಟಿದೆ. ಬೈದವೆ, ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತೀರಾ ಆಂಟಿ. ಕೈಯಲ್ಲಿ ತೊಳ್ಕೊಳ್ಳಿ. ಇದ್ರಲ್ಲಿ ತೊಳ್ಕೊಳಪ್ಪ. ಅಯ್ಯೋ, ತಿನ್ನೋ ತಟ್ಟೆಯಲ್ಲಿ ಕೈ ತೊಳಿಬಾರ್ದು ಅಂತ ನಮ್ಮ ತಂದೆ ಹೇಳಿದ್ದಾರೆ. ಆರತಿ ಮಾಡಿ ಬರ್ತಾಳೆ ನಮ್ಮ ಸತ್ಯ